ಈ ಭ್ರಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿಗಾಲ ಬಿಡಿಸ್ತಕ್ಕಂಥದ್ದು ಅಧಿವೇಶನವೂ ಕೂಡ ಹೌದು. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ, ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನ ಕೊಡ್ತೇವೆ ಅಂತೇಳಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾನೆ ಕಳೆದ 1.25 ವರ್ಷದಲ್ಲಿ ಹೊರನಾಡು ಕ್ಷೇತ್ರ ಸೇರಿದಂತೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೊಸ ಯೋಜನೆಗಳು ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರೆಲ್ಲ ಕೇಳ್ರೆ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೇಣುಕಾಚಾರ್ಯ ಶಾಸಕರಾಗಿ ಅವ್ರ ಕಾರ ಡಿಕ್ಕಿನಲ್ಲಿ ಗುಡ್ಲಿ ಹಿಡ್ಕೊಂಡು ಓಡಾಡ್ತಿದ್ರು, ಗುಡ್ಲಿ ಪೂಜೆ ಮಾಡೋಕ್ಕೋಸ್ಕರ. ಹೌದಾನೆ? ಯಾಕಂದ್ರೆ ಸಾವಿರಾರು ಕೋಟಿ ಅನುದಾನವನ್ನ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಹೊನ್ನಾಳಿ ಕ್ಷೇತ್ರಕ್ಕೆ ಸಾವಿರಾರು ಕೋಟಿನ ಕೊಟ್ಟಿದ್ರು. 5,000 ಕೋಟಿಯನ್ನ ಯಾವ ರೇಣುಕಾಚಾರ್ಯ ಬೆಂಗಳೂರಿನ ಬಿಟ್ಟರು ಗುಡ್ಲಿ ಹಿಡ್ಕೊಂಡು ಗುಡ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ರು. ಈಗಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರ ಪರಿಸ್ಥಿತಿ ಏನಿಲ್ಲಪ್ಪ ಅಂದ್ರೆ, ಈಗಿರ್ತಕ್ಕಂಥ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಆ ಗುಡ್ಲಿ ತುಕ್ಕಿಡಿದಾಗಿದೆ, ಮನೆ ಇಟ್ಟಿದ್ದಾರೆ, ಗುಡ್ಲಿ ಹೊರಗೆ ತೆಗೆದು ಬರ್ತಾ ಇಲ್ಲ. ಅರ್ಥಾತ್ ಇವತ್ತು 150 ರೂಪಾಯಿ ಅನುದಾನವನ್ನ ಕಳೆದ 1.25 ವರ್ಷದಲ್ಲಿ ರಾಜ್ಯದ ಯಾವುದೇ ಕ್ಷೇತ್ರಕ್ಕೆ ಕೊಟ್ಟಿಲ್ಲ. ಯಾರ ಕಾರ್ಯ ಮುಂದೆ ಹೊತ್ಕೊಳ್ಳೋ ಬಸ್ಸಲ್ಲಿ ನಿಲ್ಸೋ ತೊಂದರೆ ಆಗ್ತದೆ, ಆ ಕಾರ್ಯ ಮುಂದೆ ಹೊತ್ಕೊಳ್ಳೋ, ಆ ಕಾರ್ ಮುಂದೆ ಕೇಳಿ. ಆದ್ರೆ ಯಾವುದೇ ಒಂದು ಅನುದಾನ ಕೊಡದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಪಾಲಿಗೆ, ಬಡವರ ಪಾಲಿಗೆ ಈ ಸರ್ಕಾರ ಬಗ್ಗಿದ್ದು ಕೂಡ ಸತ್ತಂತಾಗಿದೆ. ಅಂತ ಸರ್ಕಾರ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರಗಾಲ ಇರೋ ಕೂಡ ರೈತರಿಗೆ ಸ್ಪಂದನೆ ಮಾಡಲಿಲ್ಲ. ನೆಲ ಬದ್ಧತೆ ಸಂದರ್ಭದಲ್ಲೂ ಕೂಡ ರೈತರಿಗೆ ಇವತ್ತು ಪರಿಹಾರನ ಕೊಡಲಿಲ್ಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಮ್ಮ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಬೇಕು ಅಂತಂದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಇಂಥ ಅನೇಕ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 25,000 ಅಲ್ಲ, 2.5-3 ಲಕ್ಷ ರೈತ ಕಟ್ಟಬೇಕಾಗ್ತದೆ. 2.5-3 ಲಕ್ಷ ಕಟ್ಟಿದ್ರೆ ಇವತ್ತು ನಮ್ಮ ಹೊಲಕ್ಕೆ ಅಧಿಕಾರಿಗಳು ಬಂದು ಎಲೆಕ್ಟ್ರಿಕ್ ಸಂಪರ್ಕ ಲೈನ್ ಅನ್ನು ಯಾವುದು ಟ್ರಾನ್ಸ್ಫಾರ್ಮರ್ ಕೂಡಿಸ್ತಕ್ಕಂಥದ್ದು ಕೆಟ್ಟ ಪರಿಸ್ಥಿತಿ. ಯಡಿಯೂರಪ್ಪ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು, ಅದಕ್ಕೂ ಕಲ್ಲು ಹಾಕಿದ್ರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಟ್ಟರು, ಯಡಿಯೂರಪ್ಪ 4,000 ರೂಪಾಯಿ ಕೊಟ್ಟರು, ಅದಕ್ಕೂ ಕಲ್ಲು ಹಾಕಿದ್ರು. ಇಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಹೊರತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ಮಾಡ್ತಾ ಇಲ್ಲ. ನಾವತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇವತ್ತು ಸಂದರ್ಭದಲ್ಲಿ ಮಾತನಾಡ್ತಾರೆ. ನಾನಂತೂ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಸನ್ಮಾನ BS ಯಡಿಯೂರಪ್ಪನವರ ಸುಪುತ್ರನಾಗಿ ಯಾವ ಯಡಿಯೂರಪ್ಪ ಗುರುವಿದರ ವಿಧಾನಸೌಧ ನಡೆದುವುದು ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ಪಷ್ಟ ಬಹುಮತಕ್ಕೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ರಾಜ್ಯದ ಅಧ್ಯಕ್ಷರಾಗಿ ನಾನು ಸಂಕಲ್ಪವನ್ನು ಮಾಡಿದ್ದೇನೆ. ನಮ್ಮೆಲ್ಲ ಪಕ್ಷದ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕಾರ್ಯಕರ್ತರು, ನಿಮ್ಮಂತ ಕಾರ್ಯಕರ್ತರದ್ದು ಪರಿಶ್ರಮದಿಂದ ಮುಂದಿನ ದಿನಗಳಲ್ಲಿ ಹಿಂದೆ ಕ್ಯಾರ್ಪೇಟನಲ್ಲಿ ಇವತ್ತು ಯಾವತ್ತೂ ಕೂಡ ಬಿಜೆಪಿ ಗೆದ್ದಿರಲಿಲ್ಲ, ಶಿರಾದಲ್ಲೂ ಕೂಡ ಬಿಜೆಪಿ ಗೆದ್ದಿರಲಿಲ್ಲ. ನಾನು ನಮ್ಮೆಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಆ 2 ಕ್ಷೇತ್ರಗಳನ್ನು ಕೂಡ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲದ ಹರಡಲಿಲ್ಲ, ಅಲ್ಲೂ ಕೂಡ ಮೊದಲ ಬಾರಿಗೆ ಇತಿಹಾಸದಲ್ಲಿ ಕಮಲದ ಹರಡತಕ್ಕಂಥ ಕೆಲಸ ಮಾಡಿದ್ದೇವೆ. ಇವತ್ತು ನಾನು ಪ್ರಾಮಾಣಿಕವಾಗಿ ಮಾತನಾಡ್ತೇನೆ. ಯಾರೇನೇ ಹಾರಾಟ ನಡೆಸಿದ್ರು ಸಹ ಆ ಭಗವಂತನ ಕೃಪೆಯಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಬೆಳೆದ ಮೇಲೆ 130-140 ಶಾಸಕರನ್ನ ಗೆಲ್ಲಿಸಿಕೊಂಡು ಇವತ್ತು ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು. ಅಲ್ಲಿವರೆಗೂ ಸಹ ನಮ್ಮ ಜೊತೆ ಹೋರಾಟ ಮಾಡ್ತೇವೆ.